ಹಾಯ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಭರತ್ ಬ್ಲಾಗ್ಸ್. ಇವತ್ತು ಹೆಲ್ತಿ ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ಸಿಂಪಲ್ಲಾಗಿ ಹೆಸರು ಕಾಳು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್, ಹೆಲ್ತಿ ರೆಸಿಪಿ. ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ, ಇನ್ನೂ ಅಂದ್ಕೋಬೇಡಿ. ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಮಾತಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ. ಪರವಾಗಿಲ್ಲ, ಆದ್ರೂ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಡೈಲಿ ಏನಾದ್ರು ಒಂದು ಜ್ಯೂಸ್ ಕುಡಿತಾನೆ ಇರ್ತೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ನೈಟೇ ಕೂಡ ಒಂದು ಬೌಲ್ ಹೆಸರು ಕಾಳು, ಒಂದು ಬೌಲ್ ಅಕ್ಕಿನ ವಾಶ್ ಮಾಡಿ ನೀಟಾಗಿ ನೆನೆಸಿ ಇಟ್ಟಿದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಪ್ರೋಟೀನ್ ಇರೋವಂಥ ಫುಡ್ಡು. ಮಕ್ಕಳು ದೋಸೆ ತಿನ್ನಲ್ಲ ಅನ್ನೋರ್ಗು ಆರಾಮಾಗಿ ಈ ರೀತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ವಾಶ್ ಮಾಡಿ ನೀಟಾಗಿ ನೆನೆಸಿ ಇಡೀ ನೈಟು ಫುಲ್ಲು, ಒಂದು ನೈಟ್ ಮಾರ್ನಿಂಗ್ ಎದ್ದು ಅಕ್ಕಿ ಹೆಸರು ಕಾಳು ಏನು ನೆನೆಸಿರ್ತೀವಿ ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದು ಹಸಿಮೆಣ್ಸಿನ್ಕಾಯಿ, ಪಾಲಕ್ಕು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ರುಬ್ಬಿದ ತಕ್ಷಣ ಮಿಶ್ರಣ ನಿಮಗೆ ಹೇಗೆ ಬೇಕು, ಮಾಮೂಲಿ ದೋಸೆ ಬ್ಯಾಟರ್ ಮಾಮೂಲಿ ಮನೇಲಿ ಹೇಗೆ ನೀವು ದೋಸೆ ಮಾಡ್ಕೋತೀರೋ ಅದಕ್ಕೆ ರುಬ್ಕೊಂಡ ನಂತರ ಅದನ್ನು ಎತ್ತಿಟ್ಕೊಳ್ಳಿ. ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಶೇಂಗಾ ಚಟ್ನಿ ಈ ದೋಸೆಗಂತೂ ಒಳ್ಳೆ ಕಾಂಬಿನೇಷನು, ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ ಮನೇಲಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಕಡಲೆಬೀಜ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಕಡಲೆಬೇಳೆ 1 ಸ್ಪೂನಷ್ಟು ಸಾಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ತಕ್ಷಣ ಸಣ್ಣದೊಂದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ತಕ್ಷಣ ಒಂದು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಕೊರ್ಬೇವಿನ ಸೊಪ್ಪು ಅದನ್ನು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊಂಡ ನಂತರ ಅದನ್ನು ಬಾಡಿಸ್ಕೊಂಡು, ಕಡಲೆ ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಓಕೆ, ನಿಮ್ಮ ಇದು. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಆದ ತಕ್ಷಣ ಜಾರಿಗೆ ಹಾಕ್ಕೊಂಡು, ಅದು ಆರಿದ್ಮೇಲೆ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದೆ ನಂದು. ವಾಟರ್ ಹಾಕ್ಕೊಂಡು ರುಬ್ಕೊಳ್ಳಿ ಬೌಲ್ಗೆ. ಅದನ್ನು ಒಗ್ಗರಣೆ ಕೊಟ್ಕೊಳ್ಳಿ. ಒಗ್ಗರಣೆ ಅದು ವಿಡಿಯೋ ಮಾಡ್ಕೊಂಡಿಲ್ಲ. ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಹಾಕ್ಕೊಂಡು ದೋಸೆನ ನಿಮಗೆ ಅದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗೇ ಬೇಕು ಅಂತ ಅಂದರೆ ನೋಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ 2 ಕಡೆ. ನಿಮ್ಗೆ ಒಂದೇ ಸೈಡ್ ಬೇಕು ಅಂದರೂ ನಿಮ್ಮ ಇಷ್ಟ. 2 ಸೈಡು ಬೇಯಿಸ್ಕೊತೀನಿ ಅಂತ ಅಂದರೆ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನಲ್ಲ ಅನ್ನೋ ಕೂಡ ಮಕ್ಕಳು ತಿಂತಾರೆ. ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.